ಈ ಬಿರುಗಾಳಿ ಯಾರು ಅಂತ ಗೊತ್ತಾಗ್ತಿಲ್ವೇ? ಗೊತ್ತಾಗತ್ತೆ, ನೋಡ್ತಾ ಇರಿ. ಇನ್ಮೇಲಿಂದ ಭಕ್ತಿ ಒಂದಿನಾನು ನೆಮ್ಮದಿಯಿಂದ ಬದುಕೋದಕ್ಕಾಗಲ್ಲ. ಚಿಕ್ಕಪ್ಪ, ನೀವು ಆಗ್ಲಿಂದ ಇದೇ ಹೇಳ್ತಿದ್ರ, ಬಟ್ ಪ್ಲಾನ್ ಏನಂತಾನೆ ಹೇಳ್ತಿಲ್ಲ. ಜಸ್ಟ್ ವೇಟ್ ಅಂಡ್ ವಾಚ್. ಆ ಬಿರುಗಾಳಿ ಸೀದಾ ಮನೆ ಕಡೆನೆ ಬರುತ್ತೆ. ಬಿರುಗಾಳಿ ಮನೆ ಕಡೆಗೆ ಬರ್ತಿದ್ಯಾ? ಅಲ್ಲ ಕಣೆ ತಮ್ಮಿ, ಆ ಬಿರುಗಾಳಿಗೆ ಅಗಸ್ತ್ಯ ಭಕ್ತಿ ಇಬ್ಬರು ತೂರ್ಕೊಂಡು ಹೋದ್ರೆ ಓಕೆ. ಅಕಸ್ಮಾತ್ ನಾವು ಎಲ್ಲ ತೂರ್ಕೊಂಡು ಹೋಗ್ಬಿಟ್ರೆ? ಅಷ್ಟೊಂದು ಯೋಚನೆ ಬೇಡ. ನಾನೇ ಸೃಷ್ಟಿ ಮಾಡಿದ ಬಿರುಗಾಳಿ ಅದು. ಈ ಭಕ್ತಿಗೆ ಮಾತ್ರ ತೊಂದರೆ ಕೊಡುತ್ತೆ. ಅಗಸ್ತ್ಯ, ಏನಾಯ್ತು? ಯಾಕಿಷ್ಟು ಗಾಬರಿ ಆಗಿದ್ಯಾ? ಯಾರು ಫೋನ್ ಮಾಡಿದ್ರು? ಅಮ್ಮ, ಅದು ಅಗಸ್ತ್ಯರೇ, ಏನಾಯ್ತು ಹೇಳಿ? ಏನಾದ್ರೂ ಹೇಳಿ, ಇಲ್ಲಾಂದ್ರೆ ನಮ್ಗೆ ಹೇಗೆ ಅರ್ಥ ಆಗತ್ತೆ? ಚಿಕ್ಕಪ್ಪ, ಅದು ಛಾಯಾ ವಿಷ ಕುಡಿದ್ಬಿಟ್ಟಿದ್ದಾಳಂತೆ. ಏನ್ ಹೇಳ್ತಿದ್ದೀರಾ ಅಗಸ್ತ್ಯರೇ? ಅದಕ್ಕೆ ಮಕ್ಕ ಕೇಳಿದ್ರ? ಈಗ ಹೇಗಿದ್ದಾಳಂತೆ? ಎಲ್ಲಿದ್ದಾಳೆ? ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾಳಂತೆ. ಯಾಕಮ್ಮ ಬನಶಂಕರಮ್ಮ ಹೀಗೆಲ್ಲ ಮಾಡ್ತಿದ್ದೀಯಾ? ಇನ್ನೆಷ್ಟು ಪರೀಕ್ಷೆ ಮಾಡ್ತೀಯ ಹೇಳು? ಇದು ನಮಗ್ ಮಾತ್ರ ಅಲ್ಲ ಅತ್ತೆ, ಆ ಹುಡುಗಿಗೂ ಪರೀಕ್ಷೆನೆ. ಅಗಸ್ತ್ಯ ಹಾಗೆ ಯಾಕೆ ಮಾಡ್ಕೊಳ್ಳಂತೆ? ಯಾಕಂದ್ರೆ ಅಗಸ್ತ್ಯ ಭಕ್ತಿನ ಮದ್ವೆ ಆಗಿರೋ ಸುದ್ದಿ ಕೇಳಿ ಮನ್ಸಿಗೆ ಬೇಜಾರು ಮಾಡ್ಕೊಂಡು ಬದುಕಲೇಬಾರ್ದು ಅಂತ ನಿರ್ಧಾರ ಮಾಡಿ ಸೂಸೈಡ್ ಅಟೆಂಪ್ಟ್ ಮಾಡಿರ್ತಾಳಷ್ಟೆ. ಪಾಪ, ಅದೆಷ್ಟು ನೊಂದ್ಕೊಂಡು ನಿರ್ಧಾರ ತಗೊಂಡ್ಲು ಏನೋ. ಎಲ್ಲ ಈ ಮದುವೆಯಿಂದಾನೆ. ನೀನು ಮೇಡಮ್ನ ಲವ್ ಮಾಡ್ತಿದ್ಯಾ? ಹೌದು. ಇಲ್ಲ. ಯಾಕೆ ಈ ವಿಷಯ ನನ್ನ ಹತ್ರ ಮುಚ್ಚಿಟ್ಟೆ? ಕೆಲವೊಂದ್ಸರಿ ಕೆಲವು ಪ್ರಶ್ನೆಗಳಿಗೆ ಮೌನನೇ ಉತ್ತರ ಭಕ್ತಿ. ದಮಯಂತಿ, ಯಾವ ಸಂದರ್ಭದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ ನಿನಗೆ? ಸುಮ್ನೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾ ಇದೆಯಲ್ಲ. ಅಯ್ಯೋ, ನಾನೇನು ಹೇಳ್ದೆ? ನಾನು ಹೇಳ್ತಿರೋದ್ರಲ್ಲಿ ಏನಾದ್ರೂ ಸುಳ್ಳಿತ್ತಾ? ನಿನಗೆ ಗೊತ್ತು ಛಾಯಾ ಅಗಸ್ತ್ಯನ ಎಷ್ಟು ಪ್ರೀತಿಸ್ತಿದ್ಲು ಅಂತ. ಸಾಕು ಒಂದೆ. ಅತ್ಗೆಮ್ಮ, ನೀವು ದಮ್ಮಿ ಮಾತನ್ನು ಸೀರಿಯಸ್ ಆಗಿ ತಗೋಬೇಡಿ. ಈಗ ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ಯಾಕೆಂದ್ರೆ ಇಂಥ ಕೇಸಲ್ಲಿ ಪೊಲೀಸು ಅದು ಇದು ಅಂತ 108 ರಗಳೆ ಇರುತ್ತೆ. ಈಗೇನಾದ್ರೂ ನಮ್ ದಮ್ಮಿ ಹೇಳ್ದಾಗೆ ಆಗಿದ್ರೆ ನಮ್ಮ ಅಗಸ್ತ್ಯನ್ಗೂ ಕಷ್ಟ ಆಗತ್ತೆ ಅತ್ಗೆಮ್ಮ. ಪಾಪ, ಆ ಹುಡುಗಿ ಎಷ್ಟು ಬೇಡ್ಕೊಂಡ್ರು ನಾವು ಅವಳನ್ನ ಕ್ಷಮಿಸ್ಲೇ ಇಲ್ಲ. ಅಗಸ್ತ್ಯ, ಅಗಸ್ತ್ಯ ಬಿಡು. ಅಗಸ್ತ್ಯ, ಅಗಸ್ತ್ಯ ಪ್ಲೀಸ್ ಬಿಡು. ಅಗಸ್ತ್ಯ, ತಪ್ಪು ಮಾಡ್ಬಿಟ್ಟೆ ಅಗಸ್ತ್ಯ ನೀನು. ಅಗಸ್ತ್ಯ ತಪ್ಪು ಮಾಡೋಕ್ ಸಾಧ್ಯನೇ ಇಲ್ಲ. ಎಲ್ಲ ಅವ್ರವ್ರ ಮನ್ಸಿಗೆ ಸಂಬಂಧಪಟ್ಟಿದ್ದು. ಇವಾಗ ನೋಡಿ, ನನಗೆ ಗೋಡಂಬಿ ಅಲರ್ಜಿ ಇದೆ ಅಂತ ಗೊತ್ತಿದ್ದಿದ್ರೆ ಈ ರೀತಿ ಆಗೋದಕ್ಕೆ ನೀವ್ ಯಾರು ಬಿಡ್ತಿರ್ಲಿಲ್ಲ. ಕೆಲವೊಂದೊಂದು ವಿಷಯ ತಿಳ್ಕೊಳ್ಳೋ ತನಕ ಎಲ್ಲ ಗುಟ್ಟಾಗೆ ಇರುತ್ತೆ. ಅಗಸ್ತ್ಯ, ಬನ್ನಿ ಹಾಸ್ಪಿಟಲ್ಗೆ ಹೋಗಿ ಬರೋಣ. ನಾನು ನಿಮ್ ಜೊತೆ ಬರ್ತೀನಿ. ಅಗಸ್ತ್ಯರೇ, ಬೇಡ, ನೀವು ಹೋಗ್ಬೇಡಿ ಅಗಸ್ತ್ಯರೇ. ಅಲ್ಲ, ಅಕಸ್ಮಾತ್ ಆ ಛಾಯಾ ಏನಾದ್ರೂ ನಾನು ಸೂಸೈಡ್ ಮಾಡ್ಕೊಳಕ್ ನೀನೇ ಕಾರಣ ಅಂತ ಪೊಲೀಸ್ ಹತ್ರ ಹೇಳಿದ್ರೆ? ಕಾರಣ ಇವರಲ್ಲ ಅಂದ್ಮೇಲೆ ಆ ರೀತಿ ಹೇಳೋಕ್ ಹೇಗ್ ಸಾಧ್ಯ ಚಿಕ್ಕ ಮಾವ?
ಎಲ್ಲ ನಾವೇ ಯಾಕೆ ಅನ್ಕೋಬೇಕು? ಅಗಸ್ತ್ಯ, ಬನ್ನಿ ಹೋಗೋಣ. ನಾನು ಬರ್ತೀನಿ. ನಾನು ಬರ್ತೀನಕ್ಕ. ನನ್ ಮನ್ಸು ತಡಿತಾ ಇಲ್ಲ. ಸರಿ ದಯಾ, ಹಾ? ನೀನ್ ಬರ್ಬೇಕಾದ್ರೆ ರೂಮ್ಗೆ ಹೋಗಿ ಚೆಕ್ ಬುಕ್ ತಗೋ. ನಾನ್ ಬರಕ್ಕಾಗಲ್ಲ ಅತ್ಗೆಮ್ಮ. ಅದು ಮಂಡಿಲಿ ಇವತ್ತು ಹರಾಜ್ಗೆ ಹೋಗ್ತಾರೆ, ನಾನು ಹೋಗ್ಲೇಬೇಕು. ಹರಾಜ್ ಇವತ್ತಾ? ಹೌದತ್ಗೆಮ್ಮ, ಇವತ್ತೇ. ಅಮ್ಮು, ನನ್ನ ರೂಮಲ್ಲಿ ಚೆಕ್ ಬುಕ್ ಇದೆ, ಹಾಗೆ ಫೋನ್ ತಗೊಂಡ್ ಬಾ. ಹ್ಞೂ ಅಮ್ಮ. ದಾಮಿನಿ, ಅಮ್ಮ, ನೀವೇನು ಯೋಚನೆ ಮಾಡ್ಬೇಡಿ. ಇಲ್ಲಿರೋರ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಅಮ್ಮ ಫೋನ್. ಹಾ, ಹುಷಾರಮ್ಮ. ದಾಮಿನಿ, ಸರಿ. ಅಲ್ಲಿಗೆ ಹೋದ್ಮೇಲೆ ವಿಷಯ ಏನಾಯ್ತು ಅಂತ ಫೋನ್ ಮಾಡಿ ತಿಳಿಸಮ್ಮ. ಹಾ ಅಮ್ಮ, ಖಂಡಿತ ತಿಳಿಸ್ತೀನಿ. ಬನ್ನಿ. ಹಲೋ, ಹಾ ಸೌಮ್ಯಕೇಶವ. ಈ ಚಿಕ್ಕಪ್ಪ ಯಾಕೆ ವಿಚಿತ್ರವಾಗಿ ಆಡ್ತಿದ್ದಾರೆ? ನೀನ್ ಅಲ್ಲೇ ಇರೋ, ನಾನು ಬರ್ತಾ ಇದ್ದೀನಿ. ಹಾ, ಅಮ್ಮ ಚಿಕ್ಕಮ್ಮ, ಏನಾಯ್ತು ಭಕ್ತಿಗೆ? ಹೇಗಿದ್ದಾಳ ಅವಳು? ಅವಳಿಗೆ ಗೋಡಂಬಿ ತಿಂದ್ರೆ ಆಗಲ್ವಲ್ಲ ಶ್ರೀಕಾಂತ, ತಿಂದು ಅಲರ್ಜಿ ಆಗಿದ್ಯಂತೆ. ಆಗಲ್ಲ ಅಂತ ಗೊತ್ತಿದ್ದು ಯಾಕೆ ತಿನ್ಬೇಕಿತ್ತು? ಬೇಕು ಅಂತ ತಿಂದಿರಲ್ಲ ಕಣೋ, ಏನೋ ಆಗಿರತ್ತೆ. ಈಗ ಅವಳು ಹೇಗಿದ್ದಾಳೆ ಅಂತ ತಿಳ್ಕೊಳಕ್ಕೂ ಆಗ್ತಿಲ್ಲ, ಸಂಕಟ ಆಗ್ತಿದೆ ಕಣೋ. ಅಮ್ಮ, ನೀನೇನು ಯೋಚನೆ ಮಾಡಬೇಡ, ನಾನು ವಿಚಾರಿಸ್ತೀನಿ ಇರು. ಸರಿ, ಶ್ರವಣ ಇಲ್ಲಿ? ಇಲ್ಲೇ ಇದ್ದ, ಈಗ ಆಚೆ ಹೋದ ಅನ್ಸುತ್ತೆ. ಇಷ್ಟೊಂದು ಗಾಬರಿ ಮಾಡ್ಕೋಬೇಡಿ. ನೀವ್ ಅನ್ಕೊಂಡಂಗೆ ಭಕ್ತಿಗೆ ಅಷ್ಟೊಂದೆಲ್ಲ ಸೀರಿಯಸ್ ಆಗಿರಲ್ಲ. ಅದು ಫುಡ್ ಎಲರ್ಜಿಯಿಂದ ಜೀವಕ್ಕೇನು ಅಪಾಯ ಇಲ್ಲ ಅಂತ ಹೇಳ್ತಾರೆ. ರಾಣಿ, ನಿಂಗೇನು ಗೊತ್ತು ನಮ್ಮ ಭಕ್ತಿ ಬಗ್ಗೆ? ಒಂದ್ಸಲ ಹೀಗೆ ಅಲರ್ಜಿ ಆಗಿತ್ತು, ಆಗ ಭಕ್ತಿ ಉಸಿರಾಡಕ್ಕೂ ಎಷ್ಟು ಕಷ್ಟಪಟ್ಟಿಲ್ಲ ನಿಂಗೆ ಗೊತ್ತಾ? ಅದನ್ನ ನೆನ್ಸ್ಕೊಳಕ್ಕೂ ಭಯ ಆಗ್ತಿದೆ ನಂಗೆ. ಅಂಥದ್ರಲ್ಲಿ ನಾವ್ಯಾರು ಭಕ್ತಿ ಬಗ್ಗೆ ಮಾತಾಡಬಾರ್ದು, ವಿಚಾರಿಸಬಾರ್ದು ಅಂತ ನೀಲ್ಕಂಠ ಆಣೆ ಮಾಡಿದಾನೆ ಕಣೋ. ಅದ್ ಹೇಗೋ ನಾವಿಂಥ ಸಂದರ್ಭದಲ್ಲಿ ಭಕ್ತಿ ಜೊತೆ ಮಾತಾಡದೆ ಇರಕ್ಕಾಗುತ್ತೆ? ಅಮ್ಮ, ಏನೂ ಆಗಲ್ಲ, ನೀನು ಅಳ್ಬೇಡ. ನಾನೇನೋ ಒಂದು ವ್ಯವಸ್ಥೆ ಮಾಡ್ತೀನಿ. ಇಷ್ಟಕ್ಕೂ ಭಕ್ತಿನ ಮಾತಾಡ್ಸಿದ್ರೆ ಬನಶಂಕರಮ್ಮ ಏನೂ ಕೋಪ ಮಾಡ್ಕೊಳಲ್ಲ. ಅಮ್ಮನವ್ರಿಗೆ ತನ್ನ ಮಕ್ಕಳ ಸಂಕಟ ಏನು ಅನ್ನೋದು ಅರ್ಥ ಆಗತ್ತೆ. ಸಮಾಧಾನ ಮಾಡ್ಕೋ. ಅಮ್ಮ, ಚಿಕ್ಕಮ್ಮ. ಹೇಳು ಶ್ರವಣ. ಅಣ್ಣ, ಅಕ್ಕ ಹುಷಾರಾಗಿದ್ದಾಳಂತೆ, ಭಯ ಪಡೋ ತರ ಏನೂ ಆಗಿಲ್ಲ ಅಂತ ಅಮೃತ ಅವ್ರು ಹೇಳಿದ್ರು. ಬನಶಂಕರಮ್ಮ, ಸದ್ಯ ಬನಶಂಕರಮ್ಮ ಕಾಪಾಡ್ಬಿಟ್ರು. ನಾನು ಅವಾಗ್ಲೇ ಅದನ್ನೇ ತಾನೇ ಹೇಳಿದ್ದು.